ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮೂಲ ನಿಯಮಗಳನ್ನು ಧಿಕ್ಕರಿಸ್ತಿದ್ದಾರೆ ಅಥವಾ ಸರಿಯಾಗಿ ಪಾಲಿಸ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಸುದೀಪ್ ಅವರ ಮಾತನ್ನೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳದಂತಹ ಅಶ್ವಿನಿ ಮತ್ತು ಜಾಹ್ನವಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸಿದ್ದೇವೆ ಅನ್ನುವಂತಹ ಬಿಲ್ಡಪ್ಪನ್ನು ಬಿಗ್ ಬಾಸ್ ಟೀಮು ಕೊಡ್ತಾ ಇದೆ. ಆದರೆ ಇವರಿಗೆ ಯಾರಿಗೆ ಈ ಅಶ್ವಿನಿಗೆ ಅಥವಾ ಜಾಹ್ನವಿಗೆ ಇದರ ಯಾವ ಪಾಪ ಪ್ರಜ್ಞೆಯೂ ಕೂಡ ಇದುವರೆಗೆ ಕಾಡಿಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ನೀಡಿದಂಥ ಸೂಚನೆಯನ್ನು ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಆದರೆ ಅಶ್ವಿನಿ ಗೌಡ ಜಾಹ್ನವಿ ಇಬ್ಬರನ್ನು ಹೊರತುಪಡಿಸಿ, ಯಾಕಂತ ಹೇಳಿದ್ರೆ ಅವರು ಇದುವರೆಗೂ ಕೂಡ ಸುದೀಪ್ ಅವರ ಮಾತಿಗೆ ಕಿಂಚಿತ್ತೂ ಕೂಡ ಬೆಲೆಯನ್ನು ಕೊಟ್ಟಿಲ್ಲ ಅನ್ನೋದು ಸಾಬೀತಾಗಿದೆ. ಹೋಗಲಿ, ಸುದೀಪ್ ಅವ್ರ ಮಾತಿಗೆ ಕಿಂಚಿತ್ತು ಬೆಲೆಯನ್ನು ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಸುದೀಪ್ ಏನಾದರೂ ಗರಂ ಆದ್ರೆ ಇಲ್ಲ, ಸುದೀಪು ಕೂಡ ಅಷ್ಟೇ ಸಾಫ್ಟಾಗಿ ಇವರಿಗೆ ಪ್ರತಿ ವಾರನೂ ಕೂಡ ಬಂದಾಗ ಗಿಣಿಪಾಠವನ್ನು ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಕೂಡ ಹಾಗೆ ಸುದೀಪ್ ಅವರ ಮಾತಿಗೆ ಕಿಂಚಿತ್ತೂ ಕೂಡ ಬೆಲೆಯನ್ನು ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಸುದೀಪ್ ನೀಡಿದಂಥ ಎಚ್ಚರಿಕೆಯನ್ನು ಮೀರಿದಂತಹ ಇವರಿಬ್ಬರಿಗೂ ಕೂಡ ಮನೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿದಕ್ಕೋಸ್ಕರ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಅದು ಕೂಡ ಬಿಗ್ ಬಾಸ್ ಮನೆಯಿಂದ ಈ ವಾರ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಈಗ ಎಲಿಮಿನೇಷನ್ ಆಗುವಂತಹ ಸಂದರ್ಭದಲ್ಲಿ ಇವರಿಬ್ಬರ ಹೆಸರು ಕನ್ಸಿಡರ್ ಆಗುತ್ತಾ ಅಥವಾ ಇವರಿಬ್ಬರು ನಿಯಮಗಳನ್ನು ಪಾಲನೆ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆನೇ ಹೋಗಿಬಿಡ್ತಾರಾ? ಹೀಗೆ ಒಂದು ಚರ್ಚೆಗಳು ಕೂಡ ನಡೀತಿದ್ದಾವೆ. ಹಾಗಾದರೆ ಅಸಲಿಗೆ ಇವರಿಬ್ಬರಿಗೆ ಯಾವುದೇ ರೀತಿಯಾದಂಥ ಪಾಪ ಪ್ರಜ್ಞೆ ಇದುವರೆಗೆ ಕಾಡಿಲ್ಲ, ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ ಹೊರತು ಕಾಡಿಲ್ಲ. ಹಾಗಾದರೆ ಇದರ ಇಂಪ್ಯಾಕ್ಟ್ ಯಾವ ರೀತಿ ಆಗಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ನಿಯಮಗಳು ಅಂತೇಳಿ ಇದ್ದಾವೆ. ನಾನು ಮೊನ್ನೆ ಒಂದು ಸ್ಟೋರಿಯನ್ನು ಮಾಡಿದ್ದೆ. ಬಿಗ್ ಬಾಸ್ ಮನೆಯ ನಿಯಮಗಳು ಈ ಸೀಸನ್ನಲ್ಲಿ ಮಾತ್ರ ಜಸ್ಟ್ ಪೇಪರ್ನ ಬದನೆಕಾಯಾಗಿ ಉಳಿದುಬಿಟ್ಟಿದೆ ಅಂಥೇಳಿ. ಅಂದರೆ ಯಾವ ನಿಯಮನೂ ಕೂಡ ಇಲ್ಲಿ ಸರಿಯಾಗಿ ಪಾಲನೆ ಮಾಡ್ತಿಲ್ಲ ಅಂಥೇಳಿ. ಅದರಲ್ಲೂ ಕೂಡ ಅಶ್ವಿನಿ ಮತ್ತು ಜಾಹ್ನವಿ ಮಾಡಿದಂತಹ ಎಡವಟ್ಟುಗಳು ಅಥವಾ ನಿಯಮಗಳ ಉಲ್ಲಂಘನೆಯ ಒಂದೇ ಒಂದು ವಾರದಲ್ಲಿ 5ಕ್ಕೂ ಹೆಚ್ಚು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಒಂದು ಪಾಯಿಂಟ್ ಮಾಡಿ ಸ್ಟೋರಿಯನ್ನು ಇಟ್ಟಿದ್ವಿ. ಅದಾದ ಬಳಿಕ ಈಗ ಒಂದು ಆ್ಯಕ್ಷನ್ ಅಂತೂ ಆಗಿದೆ, ಒಂದು ಇಂಪ್ಯಾಕ್ಟ್ ಅಂತೂ ಆಗಿದೆ ಅಂತಲೇ ಹೇಳ್ಬೋದು. ಈ ಬಾರಿ ಸ್ವಲ್ಪ ಸೀರಿಯಸ್ ಆಗಿ ಬಿಗ್ ಬಾಸ್ ಮನೆಯ ನಿಯಮವನ್ನು ಉಲ್ಲಂಘನೆ ಮಾಡಿದಂಥ ಸ್ಪರ್ಧಿಗಳಿಗೆ ಚಾಟಿಯನ್ನು ಬೀಸಿದ್ದಾರೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಕಳೆದ ವಾರವಷ್ಟೇ ಸುದೀಪ್ ಅವರಿಂದ ಹಿಗ್ಗಮುಗ್ಗ ಬಯಸ್ಕೊಂಡಿದ್ರು. ಇದಕ್ಕೆ ಕಾರಣ ಆಗ ಈ ಡ್ರೆಸ್ಸಿಂಗ್ ರೂಮ್ನಲ್ಲಿ ಹೋಗಿಬಿಟ್ಟು ಮೈಕ್ ಇಲ್ಲದೆ ಮಾತನಾಡಿದ್ದಕ್ಕೆ ಸುದೀಪ್ ಬೈದು ಕೆಲವು ಗಂಟೆಗಳಲ್ಲಿ ಅಶ್ವಿನಿ ಮತ್ತು ಜಾಹ್ನವಿ ಮತ್ತೆ ಅದೇ ತಪ್ಪನ್ನು ಮಾಡಿದ್ದಾರೆ. ಅದೇ ತಪ್ಪು ಯಾಕೆ ಮಾಡಿದ್ದಾರೆ? ಯಾವ ಬದನೆಕಾಯಿ ಭಯ ಇವರಿಗೆ ಕಾಡುತ್ತೆ ಅಲ್ವಾ? ಯಾರ ಭಯ ಇದೆ ಇವರಿಗೆ? ಆ ಕಾರಣಕ್ಕೋಸ್ಕರನೇ ಹೋಗಿದ್ದಾರೆ ಮತ್ತು ಅದೇ ಮಿಸ್ಟೇಕ್ಸನ್ನು ಮಾಡಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಇವ್ರು ಹೋಗಿ ಮಾತನಾಡಿರೋದು ದೊಡ್ಡ ಷಡ್ಯಂತ್ರವನ್ನೇ ರೂಪಿಸಿಬಿಟ್ಟಿದ್ರು. ಎಲ್ಲಿವರೆಗೆ ಅಂದರೆ, ನೀನು ಹೊರಗಡೆ ಮಾತನಾಡಬಾರ್ದು, ಅಂದರೆ ಉಗ್ರ ದ್ವೇಷಗಳು ಅನ್ನೋ ರೀತಿಯಲ್ಲಿ ಇರೋಣ, ಬಟ್ಟು ನಾವು ಚೆನ್ನಾಗಿರೋಣ ಅನ್ನುವಂತಹ ಮಾತುಕತೆ ಇವರಿಬ್ಬರ ನಡುವೆ ಆಗಿತ್ತು. ಈ ವಿಚಾರ ಜಗಳ ಆಡುವಂಥ ಸಂದರ್ಭದಲ್ಲಿ ಇವರೇ ಬಾಯಿ ಬಿಟ್ಟಿದ್ರು. ಹಾಗಾಗಿ ಗೊತ್ತಾಗಿತ್ತು. ಸುದೀಪ್ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ, ಬಿಗ್ ಬಾಸ್ ಟೀಮ್ಗೂ ಕೂಡ ಗೊತ್ತಿರಲಿಲ್ಲ. ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ ನೀವೇ, ಅಂದರೆ ಗೊತ್ತೇ ಇರಲಿಲ್ಲ. ಅದಾಯ್ತಾ, ಇದರ ಬಗ್ಗೆ ವಾರ್ನಿಂಗನ್ನು ವಾರ್ನಿಂಗ್ ಕೊಟ್ಟು ಕಿಚ್ಚ ಸುದೀಪ್ ಅವರು ಮನೆಗೂ ಬಹುಶಃ ವಿಚಾರಲಿಕ್ಕಿಲ್ಲ, ಅದ್ರ ಒಳಗಡೆ ಮತ್ತೆ ಅದೇ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಅಶ್ವಿನಿ ಮತ್ತು ಜಾಹ್ನವಿ ಮತ್ತೆ ಅದೇ ತಪ್ಪನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ತಪ್ಪು ಮಾಡಿದಾಗ ಅವರಿಗೆ ಪಶ್ಚಾತ್ತಾಪ ಆಗ್ತದೆ, ನಾಚಿಕೆ ಆಗ್ತದೆ. ಆದರೆ ಇವರ ಮುಖದಲ್ಲಿ ಅದ್ಯಾವುದೂ ಕೂಡ ಕಾಣಿಸ್ಲಿಲ್ಲ. ಹಾಯಾಗಿ ಇಬ್ಬರು ಕೂಡ ನಗ್ತಾ ಕೂತಿದ್ರು. ಇದರಿಂದ ಬಿಗ್ ಬಾಸ್ ತಾಳ್ಮೆಯನ್ನು ಕಳೆದುಕೊಂಡ್ರು. ಎಲಿಮಿನೇಷನ್ ಎಪಿಸೋಡ್ ಮುಗಿದ ಬಳಿಕ ಜಾಹ್ನವಿ ಹಾಗೂ ಅಶ್ವಿನಿ ಅವರು ಈ ಡ್ರೆಸ್ ಚೇಂಜಿಂಗ್ ರೂಮ್ಗೆ ಹೋಗಿ ಅಲ್ಲಿ ಗುಸು ಮಾತನಾಡಿದ್ದಾರೆ, ಮೈಕನ್ನು ತೆಗೆದಿಟ್ಟು ಮಾತನಾಡಿದ್ದಾರೆ. ಆ ಕೂಡಲೇ ಬಿಗ್ ಬಾಸ್ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚೇಂಜಿಂಗ್ ರೂಮ್ನಿಂದ ಹೊರಬರುವಂತೆ ಸೂಚಿಸಿದ್ದಾರೆ. ಮರುದಿನ ಬಿಗ್ ಬಾಸ್ ಎಲ್ಲರನ್ನೂ ಕೂಡ ಕರೆದು ವಿಟಿ ಕೂಡ ತೋರಿಸ್ತಾರೆ. ಸಾಮಾನ್ಯವಾಗಿ ಜಾಹ್ನವಿ ಅವರು ತಪ್ಪು ಮಾಡಿ ತಾವು ತಪ್ಪೇ ಮಾಡಿಲ್ಲ ಅಂತೇಳಿ ಹೇಳುವಂತಹ ಕೆಟ್ಟ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಈ ಕಾರಣದಿಂದ ಮನೆ ಮಂದಿಗೆ ಬಿಗ್ ಬಾಸ್ ವಿಟಿಯನ್ನು ತೋರಿಸ್ತಾರೆ. ಇದೆಲ್ಲ ಆದ ಬಳಿಕವೂ ಕೂಡ ಜಾಹ್ನವಿ ಅಶ್ವಿನಿ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗ್ತಾರೆ. ಹುಕ್ ತೆಗಿತಾ ಇದ್ವಿ, ಬಟನ್ ತೆಗಿತಿದ್ವಿ, ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ನಾವು ಬೇಕಂತಲೇ ಈ ರೀತಿ ಮಾಡಿಲ್ಲ ಅಂತಲೂ ಕೂಡ ಜಾಹ್ನವಿ ಹೇಳ್ತಾರೆ. ಬಿಗ್ ಬಾಸ್ ಬೈತಾ ಇದ್ದರೆ ಇವರಿಬ್ಬರು ನಗ್ತಾ ಕೂತಿರ್ತಾರೆ. ಈ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಳೆದುಕೊಂಡಂಥ ಬಿಗ್ ಬಾಸ್ ಜಾಹ್ನವಿ ಮತ್ತು ಅಶ್ವಿನಿ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿ ವಾರ್ನಿಂಗನ್ನು ಕೂಡ ಕೊಡ್ತಾರೆ. ವಾರ್ನಿಂಗ್ ಕೊಟ್ಟರು ಕೂಡ ಇವರ ತಮಾಷೆ ಏನೂ ಕೂಡ ನಿಂತಿಲ್ಲ. ಅಂದರೆ ಓವರ್ ಕಾನ್ಫಿಡೆನ್ಸ್, ನಮ್ಮನ್ನು ಸೇವ್ ಮಾಡ್ತೀರಿ, ನಾಮಿನೇಷನ್ ಅಲ್ಲ, ಏನು ಬೇಕಾದರೂ ಮಾಡಿ, ಎಲಿಮಿನೇಷನ್ ಡೋರ್ ಹತ್ರ ತಗೊಂಡೋಗಿ ನಿಲ್ಲಿಸೋದ್ರೂ ಕೂಡ ನಮಗೇನು ಪ್ರಾಬ್ಲಮ್ ಇಲ್ಲ, ನಮ್ಮನ್ನು ಉಳಿಸ್ಕೊಳ್ತಾರೆ ಅನ್ನುವಂಥದ್ದು ಇವರ ಲೆಕ್ಕಾಚಾರ. ನಾವು TRP ಮೀಟ್ರಲ್ಲೂ ನಮ್ಮನ್ನು ಉಳಿಸ್ಕೊಳ್ತಾರೆ ಅನ್ನುವಂಥದ್ದು.
ಜಾಹ್ನವಿ ನಾನು ಗ್ಲಾಮರ್ ಗೊಂಬೆ, ನನ್ನನ್ನು ಉಳಿಸ್ಕೊಳ್ತಾರೆ ಅನ್ನೋದು ಆಕೆಯ ಲೆಕ್ಕಾಚಾರ. ಹಾಗಾಗಿ ಈ ಓವರ್ ಕಾನ್ಫಿಡೆನ್ಸ್ನಿಂದ ಇಬ್ಬರು ಕೂಡ ನಗಾಡ್ತಿದ್ದಿದ್ದು, ಇಬ್ಬರ ಮ್ಯಾನರಿಸಮ್ ನೋಡಬೇಕು. ಅಲ್ಲಿ ತುಂಬ ಕೀಳಾಗಿ ಇವರನ್ನು ನೋಡ್ತಿದ್ದಾರೆ. ಅಂದರೆ ನಿಯಮವನ್ನು ಪಾಲನೆ ಮಾಡಿದಂತಹ ವ್ಯಕ್ತಿಗಳು ಇವರು ಅಂತ ಹೇಳಿ ಉಗಿತಿದ್ದಾರೆ. ಇವರು ಇಲ್ಲಿ ನಗ್ತಾ ಕೂತಿದ್ದಾರೆ. ಎಂಥ ಸೀರಿಯಸ್ನೆಸ್ ಇದೆ ನೋಡಿ ಇವರಿಗೆ, ಎಷ್ಟು ಭಯ ಇದೆ ನೋಡಿ ಇವರಿಗೆ. ಇದಾಯ್ತಲ್ಲ, ಇದಾದಮೇಲೆ ಇವ್ರದ್ದು ಪುನಃ ಡೈಲಾಗ್ಗಳು ಬೇರೆ. ನಾವೇನು ಅಷ್ಟು ದೊಡ್ಡ ತಪ್ಪು ಮಾಡಿಲ್ಲ, ನಾವು ಜಸ್ಟು ಅಲ್ಲಿ ಹೋಗಿದ್ದು ಬಟನ್ ಇರುವಂಥ ಬ್ಲೌಸನ್ನು ತೆಗೆಯೋದಕ್ಕೆ, ಅದಕ್ಕೆ ನಾವು ಒಬ್ಬರು ಹೆಲ್ಪ್ ಬೇಕಾಗಿತ್ತು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದನ್ನೆಲ್ಲ ಈ ರೀತಿ ತೆಗೆದುಕೊಳ್ಳೋ ತಪ್ಪಲ್ವಾ? ಇದನ್ನು ನಾವು ಕ್ಷಮೆ ಅಂತ ಹೇಳಿ ಕೇಳ್ತೇವೆ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಸುದೀಪ್ ಸರ್, ನಿಮಗೂ ಕೂಡ ನಾವು ಅವಮಾನ ಮಾಡ್ತಿಲ್ಲ, ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಮುಂದೆ ಬಂದು ಡವ್ವನ್ನು ಕೂಡ ಮಾಡಿದ್ದಾರೆ. ಆದರೆ ಬಿಗ್ ಬಾಸ್ ಕೂಡ ಇದಕ್ಕೆ ಡೋಂಟ್ ಕೇರ್ ಅಂತೇಳಿ ಹೇಳಿದ್ದಾರೆ. ದಿನದ ಅಂತ್ಯದಲ್ಲಿ ಹೇಳಿದ್ದಾರೆ, ನಿಮ್ಮ ತಲೆ ಮೇಲೆ ಅಂಟಿಸಿರುವಂಥ ಸ್ಟಿಕ್ಕರನ್ನು ತೆಗಿರಿ, ಬಟ್ ನೇರವಾಗಿ ನಾಮಿನೇಟ್ ಆಗಿದ್ದೀರಲ್ಲ, ನಿಮಗೆ ಶಿಕ್ಷೆ ರೂಪದಲ್ಲಿ ನೇರವಾಗಿ ನಾಮಿನೇಷನ್ ಸಿಕ್ಕಿದ್ದಿಲ್ಲ, ಅದು ಮಾತ್ರ ಬದಲಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿ ಮುಗೀತು. ಜಾಹ್ನವಿ ಅಶ್ವಿನಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಈ ವಾರ ಮನೆಗೆ ಹೋಗೋದು ಪಕ್ಕ ಅನ್ನುವಂತಹ ವಿಚಾರಗಳು ಬರ್ತಿದ್ದಾವೆ. ಹಾಗೆ ಹೊರಗಡೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ವಿಚಾರಗಳು ಈಗ ಬರ್ತಿದ್ದಾವೆ. ಇಲ್ಲ, ಇವರಿಗೆ ನೀವು ಇಷ್ಟು ಶಿಕ್ಷೆಯನ್ನು ಕೊಟ್ಟರೆ ಸಾಲೋದಿಲ್ಲ, ಇವರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಬೇಕು, ಅಥವಾ ಒಂದು ದಿನ ಇವರಿಗೆ ಕಠಿಣವಾದಂಥ ಶಿಕ್ಷೆಯನ್ನಾದರೂ ಕೂಡ ವಿಧಿಸಬೇಕು, ಒಂದು ವಾರದ ಮಟ್ಟಿಗಾದರೂ ಒಂದು ಶಿಕ್ಷೆಯನ್ನು ವಿಧಿಸಬೇಕು. ಇಲ್ಲವಾದರೆ ಈ ತಪ್ಪುಗಳು ಮತ್ತೆ ರಿಪೀಟ್ ಆಗುತ್ತೆ ನೋಡಿ ಅಂತಲೂ ಕೂಡ ಬಿಗ್ ಬಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಈಗ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಯಾರಿಗೂ ಕೂಡ ಇದು ಸಾಲ್ತು ಅಂತ ಹೇಳಿಲ್ಲ. ಆನಂತರ ಇವ್ರಿಗೂ ಕೂಡ ಪಾಪರ ಪ್ರಜ್ಞೆ ಅಂತೂ ಇಲ್ಲ ರೀ. ನಾನು ಹೇಳಿದಲ್ಲ, ಯಾರಿಗೆ ಜಾಹ್ನವಿಗಾಗಲಿ ಅಶ್ವಿನಿಗಾಗಲಿ ನಾವು ತಪ್ಪು ಮಾಡಿದ್ವಿ, ಈ ರೀತಿ ಮಾಡಬಾರ್ದಾಗಿತ್ತು, ನಿಯಮವನ್ನು ಉಲ್ಲಂಘನೆ ಮಾಡಬಾರ್ದಾಗಿತ್ತು, ಆ ರೀತಿ ಯಾವ ಭಾವನೆಯೂ ಕೂಡ ಇಲ್ಲ. ಫನ್ನಿಯಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಕೊಟ್ಟಂಥ ಶಿಕ್ಷೆಯನ್ನು ಕೂಡ ತುಂಬ ಫನ್ನಿಯಾಗಿ ತೊಗೊಂಡಿದ್ದಾರೆ, ತುಂಬ ಲೈಟಾಗಿ ಸ್ವೀಕರಿಸಿದ್ದಾರೆ. ಇನ್ನು ಈ ಅಶ್ವಿನಿ ಊರಿಗೆಲ್ಲ ಬುದ್ಧಿ ಹೇಳುವಂತಹ ಮಹಾನ್ ನಾಯಕಿ ಅನ್ನೋ ರೀತಿಯಲ್ಲಿ ಪೋಸನ್ನು ಕೊಡ್ತಾರೆ. ಊರಿಗೆಲ್ಲ ಬುದ್ಧಿ ಹೇಳುವಂಥ ಈ ಅಶ್ವಿನಿ ತಾನು ಮಾಡೋದು ಎಂಥ ಕೆಲಸ ಅನ್ನೋದನ್ನು ಒಂದ್ಸಲ ಆಲೋಚನೆ ಮಾಡಬೇಕಲ್ವಾ? ಅದೇನೋ ಹೇಳ್ತಾರಲ್ಲ, ನಾವು ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತೇಳಿ. ಆ ರೀತಿ ಅಂದರೆ ಈಕೆ ಮಾಡೋದೆಲ್ಲದೂ ಕೂಡ ಬಿಗ್ ಬಾಸ್ ನಿಯಮಕ್ಕೆ ವಿರುದ್ಧವಾಗಿಯೇ, ಅಥವಾ ಬಿಗ್ ಬಾಸ್ ಹಾಕಿದಂತಹ ಕೆಲವೊಂದಷ್ಟು ವಾರ್ನಿಂಗ್ಗಳಿಗೆ ವಿರುದ್ಧವಾಗಿಯೇ. ಆದರೆ ಈಕೆ ಮಾತನಾಡೋದು ಮಾತ್ರ ನಾನೇ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ದೊಡ್ಡ ಲಾರ್ಡ್ ಲಬಕ್ ಕ್ಲಾಸ್ ಟೈಪಲ್ಲಿ ಬಿಲ್ಡಪ್ಪನ್ನು ಕೊಡುವಂಥದ್ದು. ಸರಿಯಾಗಿ ಒಬ್ಬರೇ ಒಬ್ಬರು ಇವರಿಗೆ ಉತ್ತರವನ್ನು ಕೂಡ ಕೊಡೋದಿಲ್ಲ. ಜೊತೆಗೆ ಈಗ ಸದ್ಯಕ್ಕಂತೂ ಇವ್ರ ಟೀಮ್ನಲ್ಲಿರೋದು ಧ್ರುವಂತು, ಅಶ್ವಿನಿ, ಜಾಹ್ನವಿ, 3 ಜನ. ಇವರನ್ನು ಹೊರತುಪಡಿಸಿ ಯಾರೂ ಕೂಡ ಇವರಿಗೆ ಬೆಂಬಲವಾಗಿಯೂ ಕೂಡ ನಿಲ್ಲುವಂಥವ್ರು ಯಾರೂ ಕೂಡ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಹಾಗಾಗಿ ಈಗ ಈ 3 ವಿಕೆಟ್ಗಳು ಕೂಡ 1 ಬೈ 1 ಉದುರಿದ್ರೆ ಬಹುಶಃ ಬಿಗ್ ಬಾಸ್ ಮನೆಯು ಕೂಡ ಸ್ವಲ್ಪ ನೀಟ್ ಆಗಲಿದೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕೆಲವೊಂದಷ್ಟು ಈ ಕೆಟ್ಟ ಕ್ರಿಮಿನಲ್ಗಳು ಹೊರಗಡೆ ಬಂತು ಅಂತ ಹೇಳಿದ್ರೆ ಬಹುಶಃ ಬಿಗ್ ಬಾಸ್ನ ಆಟದ ಶೈಲಿಯೂ ಕೂಡ ಬದಲಾಗಲಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಬಟ್ಟು ಒಂದು ಬಿಗ್ ಬಾಸ್ ಮನೆಗೂ ಕೂಡ ಇಂಥವ್ರ ಅವಶ್ಯಕತೆ ಇದೆ. ಈ ರೀತಿ ಕಿಚ್ಚಾಡೋದು, ಕಿರುಚಾಡೋದು, ಕೂಗಾಡೋದು, ಕಿತ್ತಾಡೋದು ಎಲ್ಲದೂ ಕೂಡ ಆಗಬೇಕು. ಅದೇ ಬಿಗ್ ಬಾಸ್ನ ಮೂಲ ಒಂದು ಕಾನ್ಸೆಪ್ಟ್ ಅಲ್ವಾ? ಹಾಗಾಗಿ ಅದಕ್ಕೋಸ್ಕರನಾದರೂ ಇವರನ್ನು ಇಟ್ಕೊಳ್ಬೇಕಲ್ಲ ಅಂತೇಳಿ ಇಟ್ಕೊಳ್ತಾರೆ. ಇನ್ನು ಉಪ್ಪಿನಕಾಯಿ ಬೇಕಲ್ಲ ಊಟಕ್ಕೆ, ಆ ಉಪ್ಪಿನಕಾಯಿ ಇವ್ರು ಆಗ್ಬಹುದು, ಮಸಾಲೆಗಳು ಇವ್ರು ಆಗಬಹುದು ಅನ್ನೋಂಥ ಅದಕ್ಕೋಸ್ಕರನಾದರೂ ಕೂಡ ಇವರಿಗೆ ಸ್ವಲ್ಪ ಊಟ ಹಾಕಿ ಇನ್ನೊಂದಷ್ಟು ದಿನಗಳ ಕಾಲ ಉಳಿಸ್ಕೊಂಡ್ರು ಕೂಡ ಅಚ್ಚರಿ ಇಲ್ಲ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಒಂದಂತೂ ನೀಟಾಗಿ ಇಲ್ಲಿ ಗೊತ್ತಾಗ್ತದೆ, ಬಿಗ್ ಬಾಸ್ ಕೊಟ್ಟಂಥ ಶಿಕ್ಷೆ ಆಗ್ಬೋದು, ಕಿಚ್ಚ ಸುದೀಪ್ ಅವರು ಕೊಟ್ಟಂಥ ಶಿಕ್ಷೆ ಆಗ್ಬೋದು, ಅದು ಯಾವುದು ಕೂಡ ಇವರಿಗೆ ಕಿಂಚಿತ್ತೂ ಕೂಡ ಪರಿಣಾಮವನ್ನು ಬೀರಲಿಲ್ಲ. ಇವರಿಗೆ ಆ ತಪ್ಪಿನ ಅರಿವು ಇನ್ನೂ ಕೂಡ ಆಗಿಲ್ಲ. ಮೇಲ್ನೋಟಕ್ಕೆ ಕ್ಯಾಮ್ರಾ ಮುಂದೆ ಬಂದು ಡವ್ ಮಾಡಿದ್ದಾರೆ ಹೊರತು ಮಾನಸಿಕವಾಗಿ ನಿಜವಾಗ್ಲೂ ಕೂಡ ಇವರಿಗೆ ಅಂಥ ಯಾವುದೇ ಪಾಪ ಪ್ರಜ್ಞೆ ಇನ್ನೂ ಕೂಡ ಕಾಡೋದಕ್ಕೆ ಶುರು ಆಗಿಲ್ಲ ಅನ್ನೋದು ಮಾತ್ರ ಕಟು ಸತ್ಯ. ಒಟ್ಟಾರೆ ನಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.